NT ಸ್ಕ್ಯಾನ್ ಮಾಡಿಸ್ಕೊಳಕ್ ಹೋಗ್ತಿದಿರಲ್ಲ ಅಂತಹ ಗರ್ಭಿಣಿಯರಿಗೆ ಏನಂತಂದ್ರೆ ನೀವು NT ಸ್ಕ್ಯಾನ್ ಮಾಡಿಸ್ಕೊಳಕ್ ಹೋಗ್ಬೇಕಾದ್ರೆ ಅಫ್ಕೋರ್ಸ್ ಅಪಾರ್ಟ್ ಫ್ರಮ್ ಡಾಕ್ಯುಮೆಂಟ್ಸ್ ನೀವು ಅಡಿಕ್ವೇಟ್ ಟೈಮ್ ಇಟ್ಕೊಂಡು ಹೋಗಿ. ಯಾಕಂತಂದ್ರೆ NT ಸ್ಕ್ಯಾನ್ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಕೆಲವೊಂದು ಮೆಜರ್ಮೆಂಟ್ಸ್ ತಗೊಂಡು ನಾವು ರಿಸ್ಕ್ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಆ ಮೆಜರ್ಮೆಂಟ್ಸ್ ತಗೋಬೇಕಂತಂದ್ರೆ ಮಗು ಪರ್ಟಿಕ್ಯುಲರ್ ಪೊಸಿಷನ್ ಬರಬೇಕು. ಆ ಪೊಸಿಷನ್ ಅಲ್ಲೇ ನಾವು ಮೆಜರ್ಮೆಂಟ್ಸ್ ತಗೊಳಕ್ ಆಗೋದು. ಇಲ್ಲ ಅಂತಂದ್ರೆ ನಾವು ಪೇಷಂಟ್ಸ್ ನಾವು ವಾಕ್ ಮಾಡಿಸ್ತೀವಿ, ಇಲ್ಲ ಸ್ವೀಟ್ಸ್ ಇನ್ನ ಕೇಳ್ತೀವಿ. ಹಾಗಾಗಿ ನಾವು ಮಲ್ಟಿಪಲ್ ಟೈಮ್ಸ್ ರಿಪೀಟ್ ಸ್ಕ್ಯಾನ್ ಮಾಡ್ಬೇಕಾಗತ್ತೆ. ಹಾಗಾಗಿ ಡಿಲೇ ಆಗೋ ಚಾನ್ಸಸ್ ಇರುತ್ತೆ. ನೀವು ಅಡಿಕ್ವೇಟ್ ಟೈಮ್ ಇಟ್ಕೊಂಡು ಹೋಗಿ ಆತರ ಮಾಡ್ಕೊಂಡ್ರೆ ನೀವು ಕಂಪ್ಲೀಟ್ ಆಗಿ ಸ್ಕ್ಯಾನ್ ಮಾಡಿಸ್ಕೊಂಡು ಒಳ್ಳೆ ಸ್ಕ್ಯಾನ್ ರಿಪೋರ್ಟ್ ನ ನೀವು ತಗೊಂಡ್ ಬರ್ಬೋದು. ಈ ಇನ್ಫಾರ್ಮೇಶನ್ ಏನಾಗುತ್ತೆ ಖಂಡಿತ ನೀವು ನಿಮ್ಮ ಗೊತ್ತಿರುವಂತ ಪ್ರೆಗ್ನೆಂಟ್ ಪೇಷಂಟ್ಸ್ ಗೆ ಈ ಶೇರ್ ಮಾಡಿ. ಯಾಕಂದ್ರೆ ಕೆಲವು ಸಲ ಏನಾಗುತ್ತೆ ಅವ್ರ ಅಪಾಯಿಂಟ್ಮೆಂಟ್ ತಗೊಂಡ ತಕ್ಷಣ ಅವ್ರು ಏನ್ ಅನ್ಕೊಳ್ತಾರೆ, ಓಕೆ 15-20 ನಿಮಿಷದಲ್ಲಿ ಸ್ಕ್ಯಾನಿಂಗ್ ಆಗೋಗುತ್ತೆ, ನಾವು ಮುಗಿಸ್ಕೊಂಡು ಬರ್ಬೋದು ಅಂತ. ಬಟ್ ಈ ಇನ್ಫಾರ್ಮೇಶನ್ ನೀವು ಶೇರ್ ಮಾಡಿದ್ರೆ ಅಕಾರ್ಡಿಂಗ್ಲಿ ಅವರು ಟೈಮ್ ಪ್ಲಾನ್ ಮಾಡಿರ್ತಾರೆ, ಅವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ ಯು.